ಅಮೀನಗಡದಲ್ಲಿ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ, ತಾಲೂಕು ಪಂಚಾಯತ್ ಹಾಗೂ ಪಟ್ಟಣ ಪಂಚಾಯತ್ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆಯನ್ನು ಜನವರಿ 22ರಂದು ಅಮೀನಗಡ ಪಟ್ಟಣದ ಶ್ರೀ ಬನಶಂಕರಿ ದೇವಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಯಿತು. ಪಂಚ ಗ್ಯಾರಂಟಿ ಯೋಜನೆಯ ಸಮಿತಿ ಅಧ್ಯಕ್ಷರಾದ ಮುತ್ತಣ್ಣ ಕಲಗೋಡಿಯವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಸಭೆಯಲ್ಲಿ ಹೆಸ್ಕಾಂ, ಯುವನಿಧಿ, ಆಹಾರ ಇಲಾಖೆ, ಕೆಎಸ್ಆರ್ಟಿಸಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ರು. ಸಭೆಯ ಆರಂಭದಲ್ಲಿ ವೇದಿಕೆಯ ಗಣ್ಯರು ದೀಪ ಬೆಳಗಿಸಿ ಪ್ರಗತಿ ಪರಿಶೀಲನಾ ಸಭೆಗೆ ಚಾಲನೆ ನೀಡಿದರು. ಇಲಾಖೆಗಳ ಅಧಿಕಾರಿಗಳು ತಮ್ಮ ಯೋಜನೆಗಳ ಗುರಿ ಹಾಗೂ ಸಾಧನೆಗಳ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರು, ವಿಶೇಷವಾಗಿ ಕೆಎಸ್ಆರ್ಟಿಸಿ ಮತ್ತು ಇತರೆ ಇಲಾಖೆಗಳ ಸಮಸ್ಯೆಗಳ ಕುರಿತು ತಮ್ಮ ಅಹವಾಲುಗಳನ್ನು ಮಂಡಿಸಿದರು. ಈ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಆಲಿಸಿದ ಅಧ್ಯಕ್ಷ ಮುತ್ತಣ್ಣ ಕಲಗೋಡಿ ಫಲಾನುಭವರ ತೊಂದರೆಗಳಿಗೆ ಶೀಘ್ರ ಪರಿಹಾರ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಗ್ಯಾರಂಟಿ ಯೋಜನೆಗಳು 100% ಫಲಾನುಭವಿಗಳಿಗೆ ತಲುಪಬೇಕು ಎಂದು ಸರ್ಕಾರ ಹಾಗೂ ಶಾಸಕರ ಉದ್ದೇಶ ಇದೆ. ಪ್ರತಿ ಗ್ರಾಮ ಪಂಚಾಯತ್ ಮತ್ತು ನಗರ ಮಟ್ಟದಲ್ಲಿ ಜನಸ್ಪಂದನ ಸಭೆಗಳ ಮೂಲಕ ಕುಂದುಕೊರತೆಗಳನ್ನು ಸರಿಪಡಿಸಿ ಯೋಜನೆಗಳನ್ನು ಎಲ್ಲರಿಗೂ ತಲುಪಿಸುವ ನಿಟ್ಟಿನಲ್ಲಿ ಇಂತಹ ಸಭೆಗಳನ್ನು ಆಯೋಜಿಸಲಾಗುತ್ತಿದೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಉಮೇಶ್, ಮೇಟಿ ಗ್ಯಾರಂಟಿ ಯೋಜನಾ ಸಮಿತಿ ಸದಸ್ಯರು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಪಟ್ಟಣ ಪಂಚಾಯತ್ ಸಿಬ್ಬಂದಿ, ಫಲಾನುಭವಿಗಳು ಹಾಗೂ ಸಾರ್ವಜನಿಕರು ಇದ್ದರು. ಸಭೆಯ ಅಧ್ಯಕ್ಷತೆ ವಹಿಸಿದಂತ ಶ್ರೀಮತಿ ಪ್ರವಣವರೇ ಈಗಾಗಲೇ ತಮ್ಮ ನೆರವನ್ನು ಉದ್ದೇಶಿಸಿ ಮಾತನಾಡಿ ವಿಮರ್ಶಿಸಿದ ಉಮೇಶಣ್ಣ ಮೇಟಿಯವರೇ ಈಗಾಗಲೇ 5 ಗ್ಯಾರಂಟಿಗಳ ಬಗ್ಗೆ ಇಳಿಗಡೆಯಾಗಿ ಗೃಹ ಕೇಂದ್ರ ಬಗ್ಗೆ ಆಗಿರ್ಬೋದು, ಗೃಹಲಕ್ಷ್ಮಿ ಬಗ್ಗೆ ಆಗಿರ್ಬೋದು, ಯುವನಿಧಿ ಬಗ್ಗೆ ಆಗಿರ್ಬೋದು, ಶಕ್ತಿ ಯೋಜನೆ ಬಗ್ಗೆ ಆಗಿರ್ಬೋದು ಹಾಗೂ ಅನ್ನಭಾಗ್ಯ ಈ 5 ಗ್ಯಾರಂಟಿಗಳ ಯೋಜನೆ ಬಗ್ಗೆ ನಮ್ಮ ರಂಜಿಶ್ರೀ ಈಗಾಗಲೇ ನಮ್ಮೆಲ್ಲ 5 ಅಧಿಕಾರಿಗಳು ಕೂಡ ನನಗೆ ಮನಮುಟ್ಟವಾಗಿ ಎಲ್ಲವನ್ನು ತಿಳಿಸಿದೆ. ಇಲ್ಲಿ ಅತಿ ಮೇಜರ್ ಆಗಿ ಈ ನಮ್ಮ ಕೆಎಸ್ಆರ್ಟಿಸಿ ಬಸ್ಸಿನ ಸೌಲಭ್ಯಗಳನ್ನು ಬಹಳ ನೆನಪು. ಈಗಾಗಲೇ ನಮ್ಮ ಅಧಿಕಾರಿಗಳು ಚೆನ್ನಾಗಿ ಈ ಸಂಬಂಧಪಟ್ಟಂಗ ಒಂದು 3-4 ವಿಷಯಗಳನ್ನ ಮೇಜರ್ ಆಗಿ ಹೇಳಿದಾರ. ಅವನು ಕೂಡ ನಮ್ಮ ಅಧಿಕಾರಿಗಳು ಈಗಾಗಲೇ 4 ಯೋಜನೆಗಳನ್ನು ಇರ್ಬೋದು, ಕೃಷಿ ಯೋಜನೆ ಹೇಳಿದ್ರು, ಅದು ಕೂಡ ಅವರು ಸ್ಪಂದನೆ ಮಾಡಿ ಅವ್ರ ಕೆಲಸ ಮಾಡಿಕೊಡ್ತಾರೆ ಅಂತ ತಿಳ್ಕೊಂಡು ನನ್ನ ಎಲ್ಲ 5 ಗ್ಯಾರಂಟಿಗಳ ಯೋಜನೆಗಳ ಅಧಿಕಾರ ಇರುವಂತೆ ಹಾಗೂ ನಮ್ಮ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳ ಮಾತೇಶ್ ತಿರುವಳಿ ಅವರಿಗೆ ಹಾಗೂ ನಮ್ಮ ಪಟ್ಟಣ ಪಂಚಾಯತಿಯ ಮುಖ್ಯ ನಮ್ಮ ಚೀಫ್ ಆಫೀಸರ್ ಕಟ್ಟಿಮನಿ ಅವರೇ ಎಲ್ಲ ಈ ಪಂಚಾಯತಿಯ ಸಿಬ್ಬಂದಿ ವರ್ಗದವರು ಈ 2 ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟದಕ್ಕಾಗಿ ಸಂಬಂಧಿತ ಮಾತನ್ನು ತಿಳಿಸಿ